ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ದಿನಾಲೂ ಇದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ ನಿಮಗೆ ಡೈಲಿ ಸಿಗುತ್ತೆ. ಇನ್ನೂ ಎಕ್ಸಾಮಿಗೆ ಕರೆದಿಲ್ಲ, ಎದಕ್ಕೆ ಓದಬೇಕು ಅಂತೇಳಿ ಏನಾದರೂ ನೀವು ಅನ್ಕೋತಿದ್ರೆ ಅದೆಲ್ಲ ಸುಳ್ಳು. ಅಂದರೆ ನೆಕ್ಸ್ಟ್ ಏನಾದ್ರು ಎಕ್ಸಾಮ್ ಕರೆದಾಗ ನೀವು ಓದೋಕ್ಕಾಗೋದಿಲ್ಲ, ಯಾಕಂದರೆ ಸಿಲೆಬಸ್ ಜಾಸ್ತಿ ಇರುತ್ತೆ ಮತ್ತು ಪ್ಲಸ್ ಕರೆಂಟ್ ಅಫೇರ್ಸ್ ಕವರ್ ಮಾಡೋದಂತೂ ಸಾಧ್ಯನೇ ಇಲ್ಲ. ಯಾಕಂದರೆ ಬರೀ ದಿನದ ಕರೆಂಟ್ ಅಫೇರ್ಸೇ ಇಷ್ಟ ಇರ್ತದೆ ಅಂದ್ರೆ ಮತ್ತು ದಿನಾಲೂ ಎಷ್ಟು ಅಂದರೆ ಒಂದು ವರ್ಷದಂದ್ರೆ ಎಷ್ಟು ಇರ್ತಿರ್ಬೋದು. ಅದಕ್ಕೆ ದಿನಾಲೂ ಸ್ಟಡಿ ಮಾಡಿರಿ. ನೆಕ್ಸ್ಟ್ ನೋಡಿರಿ, ರಾಷ್ಟ್ರೀಯ ಡೋಪ್ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಅಥ್ಲೀಟ್ ಪಾಸ್ಪೋರ್ಟ್ ನಿರ್ವಹಣಾ ಘಟಕವನ್ನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಉದ್ಘಾಟನೆ ಮಾಡಿದ್ದಾರೆ. ಪ್ರಸ್ತುತ 51ನೇ CJI ಆಗಿ ಸಂಜೀವ್ ಖನ್ನಾ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ನೆಕ್ಸ್ಟ್ ಮುಂದಿನ ನ್ಯಾಯಮೂರ್ತಿ ಯಾರಾಗಬೇಕು ಅಂತೇಳಿ ಅವರು ಶಿಫಾರಸು ಕೂಡ ಮಾಡಿದ್ದಾರೆ. ಅವರ ಹೆಸರು ಏನಂದರೆ BR ಗವಾಯಿ. ಅವರ ಪೂರ್ಣ ಹೆಸರು ಭೂಷಣ ರಾಮಕೃಷ್ಣ ಗವಾಯಿ. ಇವರು ನಮ್ಮ ಭಾರತ ದೇಶದ 52ನೇ CJI ಆಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಇವರ ಒಂದು ಅವಧಿ ನೋಡೋಣ, 14ನೇ ಮೇಯಿಂದ ಹಿಡ್ಕೊಂಡು 2025 ನವೆಂಬರ್ 23 ತನಕ ಇರುತ್ತೆ. ನೋಡ್ರಿ, CJI ಅವರನ್ನು ರಾಷ್ಟ್ರಪತಿಯವರು ವಿಧಿ 124 ಉಪವಿಧಿ 2ರ ಅಡಿಯಲ್ಲಿ ನೇಮಿಸುತ್ತಾರೆ. ನಿನ್ನೆ ದಾವೂದಿ ಬೋಹ್ರಾ ಸಮುದಾಯದವರು ಮೋದಿಯವರಿಗೆ ವಕ್ಫ್ ಕಾಯ್ದೆ ಜಾರಿಗೆ ತಂದಿದ್ದಕ್ಕಾಗಿ ಧನ್ಯವಾದವನ್ನು ತಿಳಿಸಿದ್ದರು. ನೆಕ್ಸ್ಟ್ ನೋಡ್ರಿ, ಮಾಜಿ ಪ್ರಧಾನಿ ಶ್ರೀ ಚಂದ್ರಶೇಖರ್ ಅವರ ಜಯಂತಿಯ ಮೇರೆಗೆ ಮೋದಿಯವರು ಗೌರವವನ್ನು ಸಲ್ಲಿಸಿದ್ದರು. ನೆಕ್ಸ್ಟ್ ನೋಡ್ರಿ, ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಇಲಾಖೆ ಆಯೋಜಿಸಿದ್ದ ಮಂಥನ ಶಿಬಿರದ ಅಧ್ಯಕ್ಷತೆಯನ್ನು JP ನಡ್ಡಾ ಅವರು ವಹಿಸಿದ್ದರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಗ್ಗೆ ಹೇಳಿದೆ, ಅದರ ಸಂಬಂಧಪಟ್ಟಂಗೆ ಸ್ವಲ್ಪ ಆದ ನೋಡ್ರಿ. ಇಲ್ಲಿ C.DOT ಮತ್ತು ಸ್ಟೆರಿಲೈಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಇವ್ರನ್ನೊಂದಿಗೆ 4 ಕೋರ್ ಮಲ್ಟಿ ಕೋರ್ ಫೈಬರ್ ಮೂಲಕ ಭಾರತದ ಮೊದಲ QKD ಪ್ರಸರಣ ಯಶಸ್ವಿಯಾಗಿ ಪರೀಕ್ಷಿಸಿದೆ. QKD ಅಂದರೆ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂಥೇಳಿ. ಗ್ರಾಹಕ ರಕ್ಷಣಾ ಕಾಯ್ದೆ 2019ರ ಅಡಿಯಲ್ಲಿ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರವು ಕೋಚಿಂಗ್ ಸೆಂಟರ್ಗಳಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಮತ್ತು ಮಾರ್ಗಸೂಚಿ 2024 ಕಟ್ಟುನಿಟ್ಟಾಗಿ ಪಾಲಿಸಬೇಕಂತೇಳಿ ನಿಯಮವನ್ನು ತಂದಿದೆ. ವಿಶ್ವ ಪರಂಪರೆ ದಿನ ಅಥವಾ ಅಂತಾರಾಷ್ಟ್ರೀಯ ಸ್ಮಾರಕಗಳು ಮತ್ತು ತಾಣಗಳ ದಿನವನ್ನಾಗಿ ಇವತ್ತು ಅಂದರೆ 18 ಏಪ್ರಿಲ್ ದಿನವನ್ನು ಆಚರಣೆ ಮಾಡ್ತೀವಿ. ನೋಡಿರಿ, ASI ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಸ್ಮಾರಕಗಳಿಗೆ ಭೇಟಿ ನೀಡಲು ಇವತ್ತು ಯಾವುದೇ ಶುಲ್ಕ ಇಲ್ಲ ಅಂಥೇಳಿ PIBನಲ್ಲಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. 17ನೇ ಏಪ್ರಿಲ್ ದಿನವನ್ನು ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆ ಮಾಡಲಾಗಿದೆ. ಮಿಷನ್ ಅಮೃತ್ ಸರೋವರ್ ನೋಡಿರಿ, ಭಾರತ ಸರ್ಕಾರವು 2022ರಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತೇಳಿ ಆಚರಣೆ ಮಾಡಿತ್ತು, 75ನೇದು. ಈಗ ಅದರ ಒಂದು ಅಡಿಯಲ್ಲಿ ಮಿಷನ್ ಅಮೃತ್ ಸರೋವರ್ ಅಂತೇಳಿ ಪ್ರಾರಂಭ ಮಾಡಲಾಗಿದೆ. ಅದು ಯಾವಾಗಂದರೆ 2022ರಲ್ಲಿ ಪ್ರಾರಂಭವಾಗಿದೆ. ಈಗ ಅದರ ಉದ್ದೇಶ ಏನು ಅಂತಂದರೆ, ಇಡೀ ಭಾರತದಲ್ಲಿ ಪ್ರತಿಯೊಂದು ಜಿಲ್ಲೆಗೆ 75 ಜಲಮೂಲಗಳನ್ನು ನಿರ್ಮಿಸಬೇಕು ಅಂತೇಳಿ ಅದರ ಒಂದು ಉದ್ದೇಶ. ಈ ಮಿಷನ್ ನೀರಿನ ಸಂರಕ್ಷಣೆಯನ್ನು ಬೆಳೆಸುವುದು, ಸುಸ್ಥಿರತೆಯನ್ನು ಖಚಿತಪಡಿಸುವುದು ಇದರ ಒಂದು ಮುಖ್ಯ ಗುರಿ. ಬೋಸ್ ಸಂಸ್ಥೆಯ ವಿಜ್ಞಾನಿಗಳಿಗೆ ಭೌತಶಾಸ್ತ್ರದಲ್ಲಿ ಬ್ರೇಕ್ ಥ್ರೂ ಪ್ರಶಸ್ತಿ ಲಭಿಸಿದೆ. ಇದು ಎಲ್ಲಿದೆ ಅಂದರೆ ಸಂಸ್ಥೆ ಕಲ್ಕತ್ತಾದಲ್ಲಿದೆ. ಈ ಪ್ರಶಸ್ತಿ ಎಷ್ಟು ರೊಕ್ಕ ಸಿಕ್ಕಿದೆ ಅಂದರೆ 3 ಮಿಲಿಯನ್ ರೊಕ್ಕ ಸಿಕ್ಕಿದೆ. ನೆಕ್ಸ್ಟ್ ನೋಡ್ರಿ, ಇಂಡಿಯಾ ಸ್ಟೀಲ್ 2025. ಈಗ ನೋಡ್ರಿ, ಏಪ್ರಿಲ್ 24, 25, 26 ಈ 3 ದಿನ ಏನಾಗುತ್ತೆ ಅಂತಂದರೆ ಮುಂಬೈನಲ್ಲಿ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಉಕ್ಕಿನ ಕಾರ್ಯಕ್ರಮವನ್ನು ಇಂಡಿಯಾ ಸ್ಟೀಲ್ ಆಯೋಜನೆ ಮಾಡಲಾಗಿದೆ. 5ನೇ ಏಷ್ಯನ್ ಯೂತ್ ಪ್ಯಾರಾ ಗೇಮ್ 2025 ಇದು ಮೊದಲು ಯಾವ ದೇಶದೊಳಗೆ ಆಯೋಜನೆ ಆಗಿತ್ತು, ಯಾಕೆ ಕ್ಯಾನ್ಸಲ್ ಆಯಿತು ಅಂತ ಸ್ವಲ್ಪ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಈಗ ನೋಡಿರಿ, ಈಗ ಪ್ರೆಸೆಂಟ್ 5ನೇ ಏಷ್ಯನ್ ಯೂತ್ ಪ್ಯಾರಾ ಗೇಮ್ 2025 ದುಬೈನಲ್ಲಿ ಆಯೋಜನೆ ಆಗಿದೆ. ದುಬೈನಲ್ಲಿ ಇದು ಸೆಕೆಂಡ್ ಟೈಮ್ ಆಯೋಜನೆ ಆಗ್ತಾ ಇದೆ. ಮೊದಲನೇ ಸಲ 2017ರಲ್ಲಿ ದುಬೈನಲ್ಲಿ ಆಯೋಜನೆ ಆಗಿತ್ತು. ನೆಕ್ಸ್ಟ್ ಈ ಸಲ 2025ರಲ್ಲಿ ದುಬೈನಲ್ಲಿ ಆಯೋಜನೆ ಆಗ್ತಾ ಇದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇಂಡಿಯನ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಅಥ್ಲೀಟ್ ಕಮಿಷನ್ನ ಹೊಸ ಅಧ್ಯಕ್ಷರಾಗಿ ಮೀರಾಬಾಯಿ ಚಾನು ಅವರು ನೇಮಕ ಆಗಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಸ್ಟೆಲ್ಲಾರ್ ಮಾಡೆಲನ್ನು ಇದು ಒಂದು ಹೊಸ ಸಾಫ್ಟ್ವೇರ್ ಟೂಲ್. ಇದನ್ನು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ನೋಡ್ರಿ, ಇಮ್ಕ್ವಿಂಗ್ ಬುಡಕಟ್ಟು ಜನಾಂಗ ಇದು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸೇರಿದೆ. ಇದು ಯಾಕೆ ನ್ಯೂಸಲ್ಲಿ ಇದೆ ಅಂತಂದರೆ, ಮೊದಲು ಇವರಿಗೆ ಅಂದರೆ ಮಯನ್ಮಾರ್ ಮತ್ತು ಇಂಡಿಯಾ ನಡುವೆ ಇರತಕ್ಕಂಥ ಒಂದು ಸ್ಥಳದಲ್ಲಿ ಇವರು ಅಂದರೆ ಒಂದು ಡಿಸ್ಟೆನ್ಸ್ ಅಂದರೆ ಒಂದು 20 ಕಿಲೋಮೀಟರ್ ದೂರ ಇತ್ತು. ಅವಾಗ ಅವರು ಈಸಿಯಾಗಿ ಆ ಕಡೆಯಿಂದ ಈ ಕಡೆ ಬಂದು ಹೋಗ್ತಿದ್ರು. ಈಗೇನಾಗಿದೆ, ರಿಸ್ಟ್ರಿಕ್ಷನ್ಸ್ ಇದೆ, ಆ ಕಡೆ ಬರಬಾರ್ದು, ಈ ಕಡೆ ಹೋಗಬಾರ್ದು ಅಂತೇಳಿ. ಅದಕ್ಕಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಇವ್ರ ಹೆಸರು ಇಲ್ಲಿ ನ್ಯೂಸಲ್ಲಿ ಇದೆ. ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ನೋಡ್ರಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಇದು ಏನು ಮಾಡುತ್ತೆ ಅಂದರೆ ಪ್ರತಿ ವರ್ಷ ಅಂದರೆ ಒಂದು ವರ್ಷದಲ್ಲಿ 2 ಸಲ ತನ್ನ ರಿಪೋರ್ಟನ್ನು ಬಿಡುಗಡೆ ಮಾಡುತ್ತೆ, ಏಪ್ರಿಲ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ. ಇದ್ರ ಬಗ್ಗೆ ಅಂದರೆ ಸೈಬರ್ ಅಟ್ಯಾಕ್ಸ್ ಮತ್ತು ಜಿಯೋ ಪಾಲಿಟಿಕ್ಸ್ ರಿಸ್ಕ್ ಬಗ್ಗೆ. ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು IMF ಬಿಡುಗಡೆ ಮಾಡುತ್ತದೆ ಪ್ರತಿ ವರ್ಷ 2 ಸಲ. ನೆಕ್ಸ್ಟ್
ಪೆರು ಅನ್ನೋ ಒಂದು ದೇಶ, ಆ ಒಂದು ದೇಶದ ರಾಜಧಾನಿ ಯಾವುದಂದರೆ ಲಿಮಾ. ಅಲ್ಲಿ ನಡೆದಿರ್ತಕ್ಕಂಥ ISSF ವರ್ಲ್ಡ್ ಕಪ್ 2025ರಲ್ಲಿ ನಮ್ಮ ಭಾರತ ದೇಶದಿಂದ ಸೌರಭ್ ಚೌಧರಿಯವರು ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಯಾವುದರಲ್ಲಿ ಅಂತಂದರೆ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಮೊದಲ ATM ಅಂದರೆ ನಮ್ಮ ಭಾರತದ ಮೊದಲ ATM ಟ್ರೈನನ್ನು ರೈಲ್ವೆ ಇಲಾಖೆ ಬಿಡುಗಡೆ ಮಾಡಿದೆ. ಅದರ ಹೆಸರು ಏನಂದರೆ ಪಂಚವಟಿ ಎಕ್ಸ್ಪ್ರೆಸ್. ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಮುಂಬೈಯಿಂದ ಮನ್ಮಾಡ್ ತನಕ ಇದು ಟ್ರಾವೆಲ್ ಮಾಡುತ್ತೆ. ನೆಕ್ಸ್ಟ್ ನೋಡ್ರಿ, 15ನೇ ಹಾಕಿ ಇಂಡಿಯಾ ಸೀನಿಯರ್ ಮೆನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಟ್ರೋಫಿ 2025 ಅದರ ವಿಜೇತ ಯಾವ ರಾಜ್ಯ ಅಂತಂದರೆ ಪಂಜಾಬ್ ರಾಜ್ಯ. ಈ ರನ್ನರ್ ಅಪ್ ಯಾವುದು ಅಂತಂದರೆ ಮಧ್ಯಪ್ರದೇಶ ರಾಜ್ಯ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ತಮಿಳುನಾಡು ರಾಜ್ಯವು ಕುರಿಯನ್ ಜೋಸೆಫ್ ಕಮಿಟಿಯನ್ನು ನೇಮಕ ಮಾಡಿದೆ. ಯಾಕಂತಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡಲು ಈ ಒಂದು ಕಮಿಟಿಯನ್ನು ನೇಮಕ ಮಾಡಿದೆ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೋಡ್ರಿ, ಆಟೋಮೊಬೈಲ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ನಲ್ಲಿ ನೀತಿ ಆಯೋಗದ ಪ್ರಕಾರ 4ನೇ ಸ್ಥಾನ ನಮ್ಮ ಭಾರತ ದೇಶಕ್ಕೆ ಸಿಕ್ಕಿದೆ. ಹಾಗಂದರೆ ಕನ್ನಡದಲ್ಲಿ ವಾಹನ ಉತ್ಪಾದನೆಯಲ್ಲಿ ನಮ್ಮ ಭಾರತ ದೇಶಕ್ಕೆ 4ನೇ ಸ್ಥಾನ ಸಿಕ್ಕಿದೆ. ಇದು ಲಾಸ್ಟ್ ಕರೆಂಟ್ ಅಫೇರ್ಸಲ್ಲಿ ನಾನು ಹೇಳಿದ್ದೆ. ಈಗ ಫಸ್ಟ್ ಸೆಕೆಂಡ್ ಯಾರನ್ನು ನೋಡೋಣ. ಫಸ್ಟು ವರ್ಲ್ಡಲ್ಲಿ ಚೈನಾ ಇದೆ, ಸೆಕೆಂಡ್ USA, ಥರ್ಡ್ ಜಪಾನ್, ಫೋರ್ತ್ ನಮ್ಮ ಭಾರತ. ನೆಕ್ಸ್ಟ್ ನೋಡ್ರಿ, ಫ್ರೀ ಸ್ಟೈಲ್ ಚೆಸ್ ಗ್ರ್ಯಾಂಡ್ ಸ್ಲ್ಯಾಮ್ 2025 ಪ್ಯಾರಿಸ್ನಲ್ಲಿ ನಡೆದಿದೆ. ಇದರ ಒಂದು ವಿಜೇತರು ಯಾರು ಅಂದರೆ ಮ್ಯಾಗ್ನಸ್ ಕಾರ್ಲ್ಸನ್. ಅತಿ ಹೆಚ್ಚು ಕಾರ್ಗೋ ಟ್ರಾಫಿಕ್ಕನ್ನು ಗಂಗಾ, ಭಾಗೀರಥಿ, ಹುಗ್ಲಿ ನದಿ ನ್ಯಾಷನಲ್ ವಾಟರ್ ವೇ ಮೂಲಕ ಸಾಗಿಸಲಾಗಿದೆ. ಎಷ್ಟು ಅಂದರೆ 145.5 ಮಿಲಿಯನ್ ಟನ್ನಷ್ಟು ಸಾಗಿಸಲಾಗಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ವರ್ಲ್ಡ್ ಹಿಮೋಫೋಲಿಯಾ ದಿನವನ್ನಾಗಿ ಏಪ್ರಿಲ್ 17 ದಿನವನ್ನು ಆಚರಣೆ ಮಾಡ್ತೀವಿ. ಇದರ ಒಂದು ಥೀಮ್ ಏನಾಗಿತ್ತು ಅಂತಂದರೆ ಆಕ್ಸೆಸ್ ಫಾರ್ ಆಲ್ ವುಮೆನ್ ಆ್ಯಂಡ್ ಗರ್ಲ್ಸ್ ಬ್ಲೀಡ್ ಟು ಅಂಥೇಳಿ. ಇವತ್ತಿನ ಕರೆಂಟ್ ಅಫೇರ್ಸ್ ಇಷ್ಟೇ ಇತ್ತು. ಡೈಲಿ 11 ಗಂಟೆ ಒಳಗಡೆ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಏನಾದರೂ ಹಿಂಗೆ ಮಳೆ ಅದು ಬಂತು, ಏನಾದರೂ ಕರೆಂಟ್ ಇರಲಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಒಟ್ಟು ಟೋಟಲ್ ಆಗಿ ಅವತ್ತಿನ ಕರೆಂಟ್ ಅಫೇರ್ಸ್ ಅವತ್ತು ಸಿಗುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಡೇ ಸಿಗುತ್ತೆ, ಇಲ್ಲಾಂದರೆ ಎಲ್ಲ 2 ದಿನದ್ದು ಕೂಡಿ ಸಿಗುತ್ತೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ.